ಆಗಿದೆ ಈಗ. ಅಷ್ಟು ತುಟಿ ಹೋಗುತ್ತೆ. ಹೌದು, ಅದು ಬರೋಂಗಿಲ್ಲ ಮತ್ತೆ. ಅಂದ್ರೆ ಎಲ್ಲಿಗೆ ಸ್ವರನೇ ಕಾಣಿಸೋದಿಲ್ಲ. ಸ್ವರನೇ ಇಲ್ಲ. ಈಗ ವಯಸ್ಸಾದ್ಮೇಲೆ ಎಂತ ಸ್ವರ ಬರ್ತದೆ? ಸ್ವರ ಎಲ್ಲ ಸತ್ತೋಕೈತಿ. ಈಗ ಮತ್ತೆ ಬೇಕಿದ್ರೆ ಒಂದ್ ಸಾರಿ ಕರಿತೇನೆ. ಇನ್ನೊಂದು ಸಲ ಕರಿ. ಅದು ತಿಂಬವ್ರು ಇಲ್ಲಿ ಕೂತೀರಿ ನೋಡಿ. ಸ್ವರ ಅಂದ್ರೆ ಭಾಳ ಆಶೆ ಆಗೈತಿ. ಹೌದು ಹೌದು, ಅದನ್ನ ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಏ ಪೂಜಾರಿ ಅಯ್ಯಯ್ಯೋ ಯವ್ವ, ಇದು ನೀನು ಕೂಗಿದ್ದು ಯಾವ ಥರ ಆಯ್ತಂದ್ರೆ ಆ ಕಾರ್ಖಾನೆಯಾಗ ಅದೇನೋ ಈ ಕಾರ್ಮಿಕರನ್ನ ಬಿಡ್ಬೇಕಿದ್ರ ಅದೇನೋ ಹತ್ತಾರಲ್ಲ ಆ ತರ ಇದಂಗೈತಿ. ಹೌದು, ಅದು ಒಂದು ತರದ ಸ್ವರ ಹೊರಗೆ ಹೋಗುದೇ. ಹೊರಗೆ ಆದ್ರೆ ಈಗ ನನ್ನ ಪೂಜಾರಿಗೆ ಗೊತ್ತಾಗಂಗೆ ಇಲ್ಲ. ಇದು ಸ್ವರ ನಾನೆಲ್ಲ ಕೂಡಿಸ್ಕೊಂಡು ಕರ್ದೆ ಮಗಳೇ, ನನ್ನ ಕಡೆ ಎಲ್ಲ ಆಗ್ತದೆ ಈಗ. ಈಗ ಹಾ ಬೇಲಿಕೆರೆಯವರಿಗೆ ಕೇಳ್ಬೇಕಂತೆ. ಹೌದಾ, ಅವ್ರೊಬ್ಬರು ಹೇಳ್ತಾರ ಅಲ್ಲಿದ್ದವ್ರು. ಹೌದಾ, ಬೇರೆ ಕಡೆಗೂ ಕೇಳ್ಬೇಕ ಆಗ್ಲಿ. ಬೇಲಿಕೆರೆಯಲ್ಲಿ ಸ್ವರ ಐತಿ ಅಂತೇಳಿ. ಹೌದಾ, ಅವರು ಅದು ಅಡ್ಡಿಲ್ಲ. ಈಗ ನನ್ನ ಸ್ವರ ಇಲ್ಲಿಗೆ ಬರ್ದೇ ಇದ್ರೆ ಅವ್ರು ಬೇಲಿಕೆರೆಗೆ ಕಳಿಸ್ಬಿಡಿ ಅವ್ರಿಗೆ. ಮಗಳೇ, ಸ್ವಲ್ಪ ಬೆನ್ನಿನ ನರ ತಿಕ್ಕು. ನರ ತಿಕ್ಕಿದ್ರೆ ಸ್ವರ ಹೆರಗ್ ಬರ್ತದೆ. ಕರಿಯವ ಏನ್ ಹೊಂಡ ತೋಡ್ತಾ ಇದೀನ? ಇಲ್ಲ, ಅಲ್ಲ, ಸ್ವರ ಗಟ್ಟಿ ಹಿಡ್ಕೊಳ್ಬೇಕೋ ಬೇಡವ? ಅದಕ್ಕಾಗಿ ಸರಿ ತಾಕತ್ತು ಕೊಡ್ಬೇಕೋ ಬೇಡವ? ಅದನ್ನ ಮಾಡ್ತಾ ಇದ್ದೀನಿ. ಹೌದು. ಏ ಪೂಜಾರಿ, ಅವ್ವ ಅವ್ವ ಅವ್ವ, ಅಯ್ಯೋ ನಾನೇನು ಸತ್ತೋಗ್ಬಿಟ್ಟೆ ಅಂತ ತಿಳ್ಕೊಂಡೆ. ಯೋಚನೆ ಹೋಗ್ಬಿಡ್ತಾ ಅಂತೇಳಿ. ಮಗಳೇ, ಈಗ ನೀನು ಎಲ್ಲ ಸ್ವರ ಒಂದ್ ಕಡೆ ಕೂಡ್ಸು ಕರಿ ಅಂದೆಲ್ಲ. ಹೌದು, ಎಲ್ಲ ಸ್ವರ ಒಂದ್ ಕಡೆ ಕೂಡ್ಸು ಕರ್ದವಾಗ ನನ್ನ ದೇಹದೊಳ್ಳಿದ್ದಂತ ಏನು ಈ ಜೀವ ಇತ್ತಲ್ಲ, ನನ್ನ ಸ್ವರ ಸಂತಿಗೆ ಮ್ಯಾಲಕ್ಕೂ ಹೋಯ್ತು. ಅದು ಎಲ್ಲಿ ಹೋಯ್ತು ಅಂತ ನೋಡ್ತಾ ಇದ್ದೆ. ಕೂಗಿಕೊಂಡು ನೋಡ್ತಾ ಇದ್ದೆ ಅವಾಗ ನೀನು ಬೆನ್ನ ಮೇಲೆ ಮತ್ತೆ ಅವ ಅಂತ ಕೈ ಹೊಡೆದೆ ಅಲ್ಲ, ಅದು ಮೇಲೆ ಹೋದದ್ದು ಘಟಕ್ಕಂದೆ ಒಳಗೆ ಬಂದು ಮತ್ತೆ ಎಂತ ನಾನು ಬೆನ್ನ ಮೇಲೆ ಕೈ ಹೊಡೆದಿದ್ರ ಹೋಗೇ ಬಿಡ್ತಿತ್ತು. ಹೌದು, ಇನ್ನು ಮುಂದೆ ಕೈ ಕಡ್ಡಿಲ್ಲ, ನೀನು ಕೈ ಹೊಡಿತಿರ್ತೀನಿ. ಈಗ ನನ್ನ ಹತ್ರ ಆಗುದಿಲ್ಲ. ನನ್ನ ಸ್ವರವ ಬರ್ದಿಲ್ಲ ಮಗಳೇ ಈಗ, ನನ್ನ ಸ್ವರವ ಬರ್ದಿಲ್ಲ ಮಗಳೇ ಈಗ. ಒಂದು ಸಾಲ ಕರೆ ಮಗಳೇ ನೀನ, ಒಂದು ಸಾಲ ಕರೆ ಮಗಳೇ ನೀನ. ಮಗಳೇ, ಈಗಂತೂ ನನ್ನ ಹತ್ರ ಮತ್ತೆ ಸ್ವರ ಬರೋಕ್ ಸಾಧ್ಯನೇ ಇಲ್ಲ. ಇನ್ನು ಸ್ವರ ಬರೋದಿಲ್ಲ. ನಾನು ಈಗ ಸ್ವರ ತೆಗೋಕ್ ಹೋದ್ರೆ ಗೋವಿಂದ 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 ಆಗುದು. ಸ್ವರ ತೆಗಿಯಕ್ ಹೋಗ್ಬೇಡ ಮತ್ತೆ. ಹೌದು, ಈಗ ಒಂದು ಸಾರಿ ನೀ ಕರಿ. ಸ್ವರ ತೆಗಿಯಕ್ ಹೋದ್ರ ನೀನ್ ಹೇಳಿದಂಗ ಗೋವಿಂದ. ಅದೇ ಗೋವಿಂದ ಗೋವಿಂದ. ಹೌದು, ಅದಕ್ಕೆ ಈಗ ನಾನು ಸಾರಿ ಕರಿ. ಅಲ್ಲಿವರೆಗೆ ನಾ ಇಲ್ಲೇ ಕೂತ್ಕೊಳ್ತೆ ಮಗಳೇ. ಅವರನ್ನು ಕಳಿಸ್ಬಿಟ್ರಪ್ಪ ನಮ್ಮ. ಆರಾಮೈತೇನ? ಹೌದು ಹೌದು. ಏನು ತ್ರಾಸ ಆಗಿಲ್ಲ? ಇಲ್ಲ, ಏನು ತ್ರಾಸ ಆಗ್ಲಿಲ್ಲ. ತ್ರಾಸ ಆದ್ರೆ ಏನಾದ್ರು ತಕ್ಕಳ್ವಾ ಅಂದ್ರೆ ಇಲ್ಲಿ ಅಂತದುಂಟು. ಈಗ ಎಂತೈತಿ? ಏನಿಲ್ಲ. ನೀವು ನೀರಿಲ್ಲ, ಏನಿಲ್ಲ. ಏನಾದ್ರು ತಗೊಳ್ತೀರಾ? ಅಲ್ಲ, ನೀರ್ ಬೇಡ. ಇಲ್ಲ 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 ಇಲ್ಲಿ ಇಲ್ಲ. ಅದೆಲ್ಲ ಗೋವಿಂದಗಾಗೋಯ್ತು. ಅವ್ರು ತಗೊಂಡು ಹೋಗ್ಬೋದು. ಈಗ ಸಿಗಂಗಿಲ್ಲ ನೀರು. ಕರಿ, ಹಿಂಗಂದ್ರೆ ಕರ್ಕೊಡ್ತೀನಿ. ಕರಿಲಾ? ಕರಿ.
ಏ ಪೂಜಾರಿ, ಏ ಕುಹಕಿ ಕರೆದವರಾರವರು, ಏ ಕುಹಕಿ ಕರೆದವರಾರವರು. ಗದಾರುತ್ತಾ ಬಂದೆ ನಾನ, ಗದಾರುತ್ತಾ ಬಂದೆ ನಾನ. ದಿನನಿತ್ಯದಂತೆ ದೇವರ ಪೂಜೆ ಮಾಡೋದು ಬ್ರಾಹ್ಮಣರ ಕರ್ತವ್ಯ. ದೇವರ ಪೂಜೆಗಂತ ಹೂವು ನೀರ ತರಾಕ ಅಡವಿಗೆ ಹೋಗಿದ್ದೀನಿ ಅಪ್ಪ. ಅಷ್ಟರೊಳಗ ದಾರಿಯಾಗ ಹುಡುಗರು ಬಟ್ಟನ್ ಜುಟ್ಟ ಹೂವು ಬಟ್ಟರಿಗೆ ಉಡಿಸ್ಕೊಂಡು ಹೋಗು, ಹುಡುಗರು ಉಡಿಸ್ಕೊಂಡು ಹೋಗೋರೊಳಗ ಯಾರೋ ದೇವಸ್ಥಾನಕ್ಕೆ ಬಂದ ಕೂಗಾಕತ್ತಾರೆ. ಒಂದು ಕೂಗು, ಎಂಥ ಕೂಗು ಮೊದಲು ಕೂಗು, ಅರೆ ಬೆಳಿಗ್ಗೆ ಎದ್ದು ಕಾಗೆ ಕೂಗ್ದಂಗೆ ಬೇಜಾರೇ, ಕಾಗೆ ಕೂಗ ಬೇಜಾರೇ. ಆಮೇಲೆ ಒಂದು ಕೂಗು, ಏನು ಚಂದ, ಏನು ಹಂದ, ಏನು ಕೂಗೆ ಹಾಗಿರಬೇಕಾದರೆ ಅವಳು ಸ್ವರ ಹೇಗಿರಬೇಕು, ಅವಳು ಬಂದವಳು ಹೇಗಿರಬೇಕು. ನೋಡೋ ದೇವಸ್ಥಾನಕ್ಕೆ ಯಾರು ಬಂದ ಪೂಜೆ ಬಡಿತೊಂದು ದೆವ್ವ ಯವ್ವ, ಬಡಿತೊಂದು ದೆವ್ವ, ಬಡಿತೊಂದು ದೆವ್ವ ಯವ್ವ, ಬಡಿತೊಂದು ದೆವ್ವ. ಯಾವೂರಿನ ಮಾರಿ ಯವ್ವ, ಯಾವೂರಿನ ಮಾರಿ ಯವ್ವ, ಊರಿನ ಮಾರಿ ಯವ್ವ, ಯಾವೂರಿನ ಮಾರಿ ಯವ್ವ, ಊರಿನ ಮಾರಿ ಯವ್ವ, ಯಾವೂರಿನ ಮಾರಿ ಯವ್ವ. ಇಲ್ಲ ನಿಮ್ಮವ್ವ, ದೆವ್ವ ನಿಮ್ಮವ್ವ ಮಗಳ ಕಬ್ಬಣ ಉಂಟಾ? ಪೀಡ್ಸ್ ಬಂದೈತಿ, ಅದೇ ಪೀಡ್ಸ್ ಐತಿ. ಅಯ್ಯೋ ಪೀಡ್ಸ್ ಅದೇ ಈ ರೋಗಕ್ಕೆ ಮದ್ದಿಲ್ಲ. ಕಬ್ಬಣನ ಪೂಜಾರಿ ಎಂತ ಆಗದೆ ಇಲ್ಲಿ ಅಲ್ಲ ಇದು ಎಲ್ಲ ನಾನು ನಿನಗೆ ಹೆದರ್ಕೊಂಡು ಅಲ್ಲ ಏನೇನೋ ಮಾಡಕತ್ತೆ. ಅಲ್ಲ ಇದು ರೋಗ ಈಗ ಶುರು ಆದದ್ದು, ಹುಟ್ಟದಾಗೆ ಇತ್ತು, ನೋಡಿದ ಮೇಲೆ ಶುರು ಆಗಿತ್ತು. ಹೌದಾ? ಏನು ಕಾರಣ ಬಂದಿರಿ ತಾಯಿ ನೀವ, ಏನು ಕಾರಣ ಬಂದಿರಿ ತಾಯಿ ನೀವ. ಏನು ಕಾರಣ ಬಂದಿದೆ? ಇಲ್ಲ. ಯಾತಕ್ಕಾಗಿ ಬಂದಿದೆ? ಏನು ವಿಷಯ? ದೇವರಿಗಡೆಯ ತಂದೆವು ಪೂಜಾರಿ, ದೇವರಿಗಡೆಯ ತಂದೆವು ಪೂಜಾರಿ. ಪೂಜಾರಿ ಅಲ್ಲ, ಈಗ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದದ್ದು ಯಾಕೆ ಹೇಳು? ದೇವರಿಗೆ ಎಡೆ ತಕೊಂಡು ಬಂದಿದ್ದೇವೆ. ಅಯ್ಯೋ ದೇವರೇ, ಓ ನಿಮ್ಗೆ ಯಾವ ರೋಗ ಆಗಿತ್ತು ಈ ಕಾಲದಲ್ಲಿ? ಯಾಕೆ ಎಡೆ ತಕೊಂಡ್ ಬಂದೆ ನೀನು? ಹೌದಾ? ನನಗಾದ ರೋಗ ಅಲ್ಲ, ಅವ್ರು ಹೇಳ್ಕೊಂಡ ಹರಕೆ
ಅದನ್ನ ತಕೊಂಡು ಬಂದು ದೇವರಿಗೂ ಒಪ್ಪಿಸುವ ಅಂತ ಅವಳಿಗೆ ಕರ್ಕೊಂಡು ಬಂದದ್ದು. ಹೌದಾ? ಹೌದು ಹೌದು. ಸ್ವಲ್ಪ ದೂರ ಸರ್ದು ನಿಲ್ಲೇ ಮುದುಕೆ ನೀ, ಸ್ವಲ್ಪ ದೂರ ಸರ್ದು ನಿಲ್ಲೇ ಮುದುಕೆ ನೀ. ಮುದುಕಿ ವಾ. ನೀ ಸ್ವಲ್ಪ ದೂರ ಸರ್ಲಿಲ್ಲ ಹಾಗಾದ್ರೆ ಅಲ್ಲ ಮತ್ತೆ ನೀನು ಹೀಗಂದೆ ಅಲ್ಲ. ಅಲ್ಲ ಇದು ಹೀಗಂದೆ ಅದು ಹೀಗಂದೆ. ಓಹೋ ಹೀಗಂದು ಕೂಡ್ಲೆ ನೀನು ಬಾ ಅಂದ ಹಂಗಾಯ್ತು ನನಗೆ. ಇದು ಹೀಗಂದೆ ಅದು ಹಾಗಂದೆ. ಅಲ್ಲ ಈಗೂ ನನ್ನ ಮೇಲೆ ಮತ್ತೆ ಮನ್ಸು ಅಂತ. ಎಲ್ಲಪ್ಪ ನಿನ್ನ ಮನಸ್ಸು ಹಾಕೊಂಡೆ ನಾನು ಎಲ್ಲಿ ಹೋಗ್ಲಿ? ಹಾ. ನಿನಗೆ ಮನಸ್ಸು ಹಾಕೋರೇ ಬೇರೆ. ಹೌದಾ? ಹೌದೌದು. ಆಗ್ಲಿ ಮುಂದುವರ್ಸು. ಹಾ. ಗೊತ್ತಾಗಿಲ್ಲ? ಏ ಮುಂದಲಕ್ಕೆ ಮುಖ ಬಣ್ಣ ರಾವು ಮುಖ, ಏ ಮುಂದಲಕ್ಕೆ ಮುಖ ಬಣ್ಣ ರಾವು ಮುಖ. ಏ ಹಿಂದಲಕ್ಕೆ ಮುಖ ಬಣ್ಣ ಲಕ್ಕ ಪಕ್ಕ, ಏ ಹಿಂದಲಕ್ಕೆ ಮುಖ ಬಣ್ಣ ಲಕ್ಕ ಪಕ್ಕ. ಮುಂದೆ ನಾಕಿ ಮುಖ ನೋಡಿದು ಒಳ್ಳೆ ರಾವು ಮುಖ. ಏ, ಅದೇ ಹಿಂದೆ ನಾಕಿ ಮುಖ. ಏನು ಚಂದ, ಏನು ಅಂದ, ಏನು ಒಯ್ಯಾರ, ಏನು ಒಯ್ಯಪ್ಪ. ಅಯ್ಯೋ ಎಂಥ ಸುಂದರಿ. ಆಹಾ ಲೆಕ್ಕ ಲೆಕ್ಕ ಲೆಕ್ಕ. ಏ ಮಂಗ ಪೂಜಾರಿ ನೀನು ನನ್ನ ಕೇಳುವುದೇ, ಮಂಗ ಪೂಜಾರಿ ನೀನು ನನ್ನ ಕೇಳುವುದೇನೋ. ಗೊತ್ತಿಲ್ಲವೋ ನಿನ್ನಗ ನರಳರಂಗ, ಗೊತ್ತಿಲ್ಲವೋ ನಿನ್ನಗ, ಏ ಗೊತ್ತಿಲ್ಲವೋ ನಿನ್ನಗ ನರಳರಂಗ, ಗೊತ್ತಿಲ್ಲವೋ ನಿನ್ನಗ, ಏ ಗೊತ್ತಿಲ್ಲವೋ ನಿನ್ನಗ ನರಳರಂಗ, ಗೊತ್ತಿಲ್ಲವೋ ನಿನ್ನಗ, ಏ ಗೊತ್ತಿಲ್ಲವೋ ನಿನ್ನಗ ನರಳರಂಗ, ಸರಿ ಮತ್ತೆ ಎಲ್ಲಿವರೆಗೆ ಮುತ್ತು ಕೊಡ್ತಾನೋ ಕೊಡ್ಲಿ, ಅಲ್ಲೇ ಕೊಡ್ಲಿ. ಎಂತ ಕೋಲ್ ಕೊಟ್ಟಿನ ಆ, ನಂಗೆ ಎಂತ ವಾಸನೆ ಇತ್ತು. ಹೌದಾ? ಏ ಪೂಜಾರಿ ಏನಂತ ತಿಳ್ಕೊಂಡಿದ್ದೀನಿ ಅಷ್ಟು ಹೊತ್ತಿನವ್ರಿಗೆ ನೋಡ್ತಾ ಇದ್ದೀನಿ ನಾನು. ಆದ್ರೆ ನೀನೇನೋ ಮಂಗಿನಾಟ ನಡೆಸ್ತಾ ಇದೆಯಲ್ಲ, ಅದೇ ನೀನೇನು ಬರೀ ಪೂಜಾರಿ ಹೇಳಕ್ ಹೋಗ್ಬೇಡ. ಅಲ್ಲ ಪೂಜಾರಿ, ಮಂಗ ಪೂಜಾರಿ. ಮಂಗ ಪೂಜಾರಿ ಅಂದ್ರೆ ಮರದಿಂದ ಮರಕ್ಕೆ ಹಾರುವ ಮಂಗ ಪೂಜಾರಿ ತರ ಕಾಣ್ತಾ ಇದೀನಿ. ಮಂಗಲಿಂದಲೇ ಮಾಡ್ಕೊಳ್ತಾ ಇದೀಯಾ ನೋಡ. ನಾನು ಯಾರು ಗೊತ್ತೇನೋ? ನಾನು ಸರಿ ರಗ್ಗಯ್ಯರ ಗಂಗ. ನೀ ಎಷ್ಟು ಚಂದ ಕಾಣ್ತೆ. ಚಂದ ಆಮ್ಯಾಗ ಎದ್ರ ಸತ್ತೋಯ್ತೆ ನಿನ್ನ ಮುಂದೆ. ಅಲ್ಲ ಅದು ನಿಂಗೆ ತಗೊಂಡು ಹೋದ್ರೆ ಏನಾಗ್ತೀರಿ? ಅವ್ರು ಅಲ್ಲಿ 15,000 ರೂಪಾಯಿ ಕೊಡೋ ಮೊದಲೇ ನಿಂಗೆ ಒಂದು 5,000 ರೂಪಾಯಿ ಕೊಟ್ಟು ನಾಟಕದಲ್ಲಿ ತಲೆ ಹಾಳಾಗಿದ. ಛತ್ರ ಅವರು ನೇತ್ರ ಸಾಯ್ತರು. ಇದೆಂತ ನೇತ್ರ? ಅದ್ರ ಗಪ್ಪಟ್. ಅಯ್ಯೋ ದವ್ರೆ ನಂಗೆ ಎಷ್ಟು ಖುಷಿ ಆಗಿದೆ. ಬೇಡ, ಅದಕ್ಕೆ ಕರ್ಕೊಂಡು ಹೋಗುದು ಬೇಡ, ನನ್ಗಾರು ಕರ್ಕೊಂಡು ಹೋಗು. ಅಯ್ಯಪ್ಪ ಸತ್ಯವಾದ ನಿನ್ ಕರ್ಕೊಂಡೋದು ಸತ್ವಾದ. ಅಲ್ಲ ಅವಳಿಗೆ 2.5 ಕೊಟ್ಟರೆ ನಂಗೆ 1.5 ಕೊಟ್ಟರೆ ಸಾಕು. ನೀನು 1.5 ಮಾಡಿದ್ರೆ 500 ರೂಪಾಯಿ ಬೇಡ. ಅಲ್ಲ ನಾ ಸುಳ್ಳು ಹೇಳ್ತೇನೆ. ಅವಳು ಇವಾಗ ಬರಕ್ಕೆ ಮಗಳೇ ಹೇಳು, ನಿನ್ನ ಪರಿಚಯ ಹೇಳು. ಅಲ್ಲ ನಾನು ಹೇಳಿ. ರಗ್ಗಳೆ ಗಂಗಾ ಅಂತ. ಹೌದಾ? ಹಾ, ನನ್ನ ಹುಟ್ಟೂರು ಬೈಲೊಂಗಲ್. ನನಗೆ ಕೊಟ್ಟಾರ, ಮದುವೆ ಮಾಡಿ ಕೊಟ್ಟಾರ 100,000ಕ್ಕೆ. ಆ ಈರಣ್ಣ ಅಂತ ಕೇಳಿರ್ಬೇಕಲ್ಲ ನೀವು. ಹೌದೇನೆ? ಅವ್ರ ಹೆಂಡತಿ ನಾನು. ಹೌದೇನೆ? ಹೌದೇ? ಅಯ್ಯೋ ದೇವ್ರೆ. ಅಲ್ಲ ಅಚ್ಚಿದೇವು. ಏನು
ಪೂಜಾರಿ ಹೌದು. ತಾಯವ ಓ. ಎಂತ ಪೂಜಾರಿ ಇವನು. ಅಲ್ಲ ಇವನಿಗೆ ಚಂದ ಅಲೆ ಹೌದೌದು. ಇವನಿಗೆ ಮೊದ್ಲಿಗೆ ದೇವ್ರಿಗೆ ಕಿಟ್ಟು ಮನ್ಸಿತ್ತು. ಹೌದು. ಈಗ ಬಂದ ಮನ್ಸರಿಗೆ ಕಿಟ್ಟು ಮನ್ಸರಿಗೆ ಕಿಟ್ಟೋದು. ಹೌದು. ಈ ಹೋಗ್ಲಿ. ತರ ಹಾಗೆ ಇಲ್ಲಿ ಯಾರು ಬರ್ತಿಲ್ಲ ಅಂತ ಕಾಣಿಸ್ತಾ ಇತ್ತು. ಅದಕ್ಕಾಗಿ ಇಲ್ಲಿ ಅದಕ್ಕಾಗೆ ತನಕ ನೋಡು, ನೀ ಬರೀ ಬಂದವ್ರಿಗೆ ಕಿಟ್ಟೇ ಬರುದು ಕೈದು ಮಾಡಿದೆ ಈಗ. ಬಂದ ದೇವರೇ ಕಾಣಂಗಿಲ್ಲ. ನೀ ಕಿಟ್ಟಿದಿಲ್ಲ ನಾವು ಬರುದಿಲ್ಲ ಅಂತ. ಹೌದು. ನೀ ದಿನಾಲು ಕಿಟ್ಟು ನಾವು ದಿನಾಲು ಬರ್ತೇವೆ ಅಂತ. ಅಲ್ಲ ಹೌದು. ನನಗೆ ಬೇಜಾರು ಬಂದು ಕಿಟ್ಟು. ಯಾಕೆ ನೇತ್ರ ಕಂಟ ನಿಂಗೆ ಅಷ್ಟು ಬೇಜಾರು ಬಂದ್ರೆ ನಂಗೆ ಕಿಟ್ಕ. ಅಯ್ಯಪ್ಪ ಅಯ್ಯಯ್ಯ ಪರಮಾತ್ಮ ಬೇಜಾರು ಬರ್ತದೆ ಇವನಿಗೆ ಬೇಜಾರು. ಇದೆ ಕೇಳಿ ಇಲ್ಲಿ ಇವ್ರ ತವ್ರ ಮನೆಯವರು. ಈಗ ಅವ್ರು ಹೇಳ್ದು ಕೇಳಿದೆ, ಈರಣ್ಣನೇ ಇವಳಿಗೆ ಗಂಡನಾಗಿ ಸಿಕ್ಕಿದ್ರೆ. ಹೌದೇನೆ ನೆನಪಾಯ್ತಲ್ಲ ನಿನಗೆ? ಅಲ್ಲ ನಾ ಹೇಳೋಳು ನಾನು. ಗಂಡನಾಗಿ ಸಿಕ್ಕಿದ್ರೆ ಈ ಹೊಂಗಲ ಬಸವಣ್ಣ ದೇವರಿಗೆ ಒಂದು ಎಡೆ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದು. ಅಲ್ವೇನೆ? ಅಲ್ಲಲ್ಲ ಹೌದೇ. ಹೌದು ಹೌದು. ಆಮೇಲೆ ಈರಣ್ಣನೇ ಇವಳಿಗೆ ಗಂಡನಾಗಿ ಸಿಕ್ಕಿದ. ಸಿಕ್ಕ ಬಿಟ್ಟ. ಹೌದು. ಅಯ್ಯೋ ದೇವ್ರಿ. ಆದ್ರೆ ಈಗ ಮದುವೆ ಆಗ 5-6 ವರ್ಷ ಆಯ್ತು. ಅಯ್ಯೋ ಆದ್ರೂ ಏನಾಯ್ತು ಕೇಳಿದ್ರೆ ಮದುವೆ ಆದ್ಮೇಲೆ ಇವ್ರ ಗಂಟೆ ಹೋಗ್ಲಿಲ್ವಾ? ಯಾರು ಅಮ್ಮದ ಆಯ್ತು ಮನೆಗೆ ಬಂತು. ಗಂಡ ಇದ್ದಲ್ಲಿ ಹೋಗ್ಲೇ ಇಲ್ಲ. ಅಲ್ಲ ಗಂಡ ಇದ್ದಲ್ಲಿ ಹೋಗದೆ ಮತ್ತೆ ಎಲ್ಲಿ ಹೋಗುದು? ತಾಯಿ ಮನೆ ನೋಡಿತಾ? ತಾಯಿ ಮನೇಲಿ ಉಳಿಲಿಲ್ಲ, ಗಂಡನ ಮನೇಲಿ ಉಳಿದು ಮದುವೆ ಆದ ಹೊಸ್ತಿನಲ್ಲಿ ಇವಳು ಹೇಳ್ಕೊಂಡ ಹರಕೆ ಇವ್ರಿಗೆ ಮರೆತೇ ಹೋಯ್ತು. ಅಯ್ಯೋ ದೇವ್ರೆ. ಒಂದು ದಿವಸ ಮನೆಯಲ್ಲಿ ಇವಳಿಗೆ ಜಡ್ಡಾಯ್ತು. ಗೊತ್ತಾಯ್ತು. ಅಂದ್ರೆ ಮೈಯ ಹುಷಾರಿಲ್ಲ. ಅಲ್ಲಿ ಊರು ಪುರೋಹಿತರಲ್ಲಿ ಹೋಗಿ ಕೇಳಿದ್ರೆ ಪೊಂಗಲ್ ಬಸವಣ್ಣ ದೇವರಿಗೆ ಒಂದು ಎಡೆ ಕೊಡುವುದು ಬಾಕಿ ಇದೆ, ತಾಯಿ ಮನೆಯವ್ರು ಹೇಳ್ಕೊಂಡ್ರು ಅಂತ ತಾಯಿ ಮನೆಯವ್ರು ಹೇಳಿದ್ರು. ಯಾರೋ ಪುರೋಹಿತರು ಹೇಳಿದ್ರು. ಹೇಳಿದ ಮೇಲೆ ಈಗ ಜೊತೆಗೆ ಈಗ ನನ್ನ ಜೊತೆಗೆ ಈಗ ಈ ಎಡೆಯನ್ನು ತಕೊಂಡು ಕಳಿಸಿದ್ದಾರೆ. ಅದನ್ನು ತಕೊಂಡು ಪೂಜೆ ಮಾಡ್ಕೊಂಡು ಕೊಟ್ಟರು. ನಾ ಮಾಡಿಕೊಡ್ತೇನೆ. ಮಾಡ್ತೇನೆ. ದೇವ್ರ ಅಲ್ಲುಂಟು. ಮಾಲಿಂಗಪುರದವ್ರೆ ಕಾಣ್ತೀರಿ ಹೊಸ ತರ. ಮಾಲಿಂಗಪುರದವ್ರೆ ಕಾಣ್ತೀರಿ ಹೊಸ ತರ. ಮಾಲಿಂಗಪುರದವ್ರೆ ಕಾಣ್ತೀರಿ ಹೊಸ ತರ. ಬೆರಳಿಗೆ ಧರಿಸಿರಿ ವಜ್ರದ ಉಂಗುರ. ಬೆರಳಿಗೆ ಧರಿಸಿರಿ ವಜ್ರದ ಉಂಗುರ. ನಿಮ್ಮನ್ನು ನೋಡಿದ್ರೆ ಒಳ್ಳೆ ಮನತಂದರ ಉಂಟಂತೆ. ಕೊರಳಿಗೆ ಹಾಕಿದ್ದ ಚಿನ್ನ, ಬಂಗಾರ, ಕಿವಿ ಗಿಟ್ಟಿದ ಓಲೆ, ಆ ಮೂಗಿಗೆ ಹಾಕಿದ ನತ್ತು, ಆ ನಿನ್ನ ಹಣೆಯ ಸಿಂಗಾರ, ಎಂತ ನಿನ್ನ ಹಣೆ ನೋಡಿದರೆ IRB ರೋಡಿನಾಗೆ ಆಗಿದೆ. ನಿನ್ನ ಉದ್ದ ಕೂದಲು ನೋಡಿದರೆ ಆಹಾ ಕೊಂಕಣ ರೈಲ್ವೆ ಆಗಿ ನಿನ್ನ ಕಂಠ, ಆ ಮಡಿ ಕಂಠ, ಕಂಠದ ಕಡೆಗಳಿಗೆ ಬಂಟ, ಆಹಾ ಆ ಸೊಂಟ, ದೇವರೇ ಎಷ್ಟು ಚಂದ ರೂಪ. ಅವ್ರು ಹೇಳ್ತಾ ಹೇಳ್ತಾರೆ, ಏನೆತ್ತಿ ಪಿತ್ತ ಹತ್ತಿತೇನೋ ಪೂಜಾರಿ. ನೆತ್ತಿ ಪಿತ್ತ ಹತ್ತಿತೇನೋ ಪೂಜಾರಿ. ನೆತ್ತಿ ಪಿತ್ತ ಹತ್ತಿತೇನೋ ಪೂಜಾರಿ. ನೆತ್ತಿ ಪಿತ್ತ ಹತ್ತಿತೇನೋ ಪೂಜಾರಿ. ಅಲ್ಲ ನೀನು ನೆತ್ತಿಗೆ ಪಿತ್ತ ಹತ್ತದಿಯಾ? ಇಲ್ವೇ? ಹೌದಾ? ಇಲ್ವವ? ಹೌದಾ? ಎಂತದ್ದು? ಅಲ್ಲ, ನೀವ್ ಬರ್ಬೇಕು. ದೇವ್ರ ಪೂಜೆ ಮಾಡ್ಲಿಕ್ಕೆ ಬಂದ್ರೆ ಅವ್ರ ವರ್ಣನೆ, ಅವ್ರ ಮನತನದ ವ್ಯವಹಾರ, ಯಾವುದು IRB ಎಂಥದ್ದು ರಸ್ತೆ, ಮತ್ತೆ ಕೊಂಕಣ ರೈಲ್ವೆ, ಎಲ್ಲಿಂದ ನಿಮ್ಮ ಮನೆಯಿಂದ ಹಾರದೆ ನಿನ್ನ ತಲೆ ಬುರುಡೆ ಒಡೆದು ಬಿಡ್ತಾರೆ ಗೊತ್ತುಂಟಾ? ನೀ ಎಲ್ಲಿಂದ ಬಂದೆ? ಅಲ್ಲಿ ಎಲ್ಲಿಂದ ಬರುವುದಲ್ಲ, ಹೆಂಗ್ ಬಂದೆ? ಎಲ್ಲಿಂದ ಬರುವುದಲ್ಲ, ನಡ್ಕೊಂಡೇ ಬಂದೆ ದಾರಿಯಿಂದ. ನಡ್ಕೊಂಡಲ್ಲ, ಗಾಡಿ ಬಿಡಿ. ಹೇಗೆ ಬಂದ ನೋಡು, ಹೇಗೆ ಬಂದ ನೋಡು, ಕಾಯ್ಬೇಡ, ಹೇಗೆ ಬಂದ ನೋಡು. ಸತ್ತೋದೆ ನಂಗೆ ಶಾಪ ತಂದ್ಕೊಂಡ. ಅಲ್ಲ ನಿನ್ನ ಶಾಪ ಅಲ್ಲ, ರಾಮಣ್ರ ಶಾಪ ಗೊತ್ತುಂಟಾ? ಎಂತದಕ್ಕೆ? ಮೂರ್ತಿ ಹೋಗ್ತೇನೆ ನಾನು ನಾಳೆ. ಯಾರು ನನ್ನ ಶಾಪ ಗೊತ್ತುಂಟಾ? ಈಗ ಮಾಡೇ ಭಟ್ರ ಹೆದರ್ಸ್ಕೊಂಡೆ ಊರು ಹಾಳು ಮಾಡ್ಬೇಕು. ಭಟ್ರ ಅಲ್ಲ
ಕರೆದಿದ್ರಲ್ಲ ನೀ ಬಟ್ಟೆಗಳ ಸಾವಾಗುತ್ತೆ ಎದ ಬಟ್ಟೆಗಳು ನಿಂಗ್ ಬಟ್ಟೆ ಕರೆದಿದ್ರೆ ನಾ ಎಲ್ಲಾ ಕಡೆಗೂ ಕೆಲ್ಸಕ್ಕೆ ಹೋಗುವವಳೆ ಎಲ್ಲ ಕಡೆ ನೀವು ಒಟ್ಟು ಸರಿಯಾದ ವ್ಯವಹಾರ ಮಾಡಿದ್ದೆ ಹೌದಾದ್ರೆ ಯಾರು ಯಾರು ಏನು ಮಾಡುವುದಿಲ್ಲ. ನೀ ಹುಟ್ಟದಿರ್ಬೇಕು, ನೀ ಸತ್ತಿರ್ಬೇಕು, ಹೌದು, ಹೋಮ ಹಾಕ್ಲಿಬೇಕು, ಹೌದು, ನಿಮ್ ಮಕ್ಕಳಾದಿರ್ಬೇಕು, ಹೌದು. ಈಗ ನಿಮ್ ಮಕ್ಕಳಾಗುದಿಲ್ಲ, ಅದು ಬೇರೆ. ಯಾರಿಗೆ ಯಾಕೆ ಯಾರಿಗೆ ಮಕ್ಕಳಾಗುದಿಲ್ಲ? 98 ವರ್ಷದವಳಿಗೆ ಮಕ್ಕಳಾದದ್ದು ಹೆಸರು ಕೇಳಿ ಮೊನ್ನೆಗೆ. ನಿಂಗಿನ್ನು ಮಕ್ಕಳು ಬೇಕೆ? ವಾರ್ತಾ ಪತ್ರಿಕೆ ಒಳಗೂ ಬಂದದೆ ಗೊತ್ತುಂಟಾ? ನಿಂಗಿನ್ನು 28 ಆಗಲಿಲ್ಲ. ಇಲ್ಲಪ್ಪ, ಈಗ ನಿಂಗೆ ಗೂಡು ಬಂತು, ಮತ್ತೆ ಈಗ ನಿಂಗೆ ಮತ್ತೆ ಮಕ್ಕಳಾಗು ನಮ್ಮನೆ ಉಂಟಾ? ನನಗೆ ಬೇಡನ ಅದ್ರ ಬಗ್ಗೆ ಮಾತೇ ಆಡ್ಲಿಲ್ಲ. ಅಲ್ಲ ಮಾತಾಡ್ತಿದ್ರು ಮತ್ತೆ ಬಂದವರಿಗೆಲ್ಲ ಮಾತಾಡುವ ನಮ್ಮನೆ ಯಾವ್ದದು? ಯಾವ್ದು ಮಾತಾಡ? ನೀನು ಸ್ವಂತ ಮುರಿತನ ಪೂಜೆ ಮಾಡ್ತೀಯ ಇಲ್ವಾ? ಕೋಲಾಲ್ ಹೊಡುವುದು ಬಿಟ್ಟರು ಬಾಕಿ ಏನು ಗೊತ್ತಿಲ್ಲ. ನೀ ಹೊಡಿತೆ ಸಾಯ್ತೇನೆ, ಪೂಜೆ ಮಾಡ್ಕೊಡ್ತೇನೆ, ಸರಿ ಸಾಯ್ಬೇಡ, ನಿಂತ ಕಾಲ. ಏನ್ ಮಾಡೋದಕ್ಕೆ ಅವರು? देवार तोळिता ब्राह्मण, देवार तोळिता ब्राह्मण, तोळिता ब्राह्मण, देवार तोळिता ब्राह्मण. देवार तोळिता ब्राह्मण, देवार तोळिता ब्राह्मण. देवार तोळिता ब्राह्मण, देवार तोळिता ब्राह्मण. गंधा तोळिता ब्राह्मण, गंधा तोळिता ब्राह्मण. ಬರೇ ಏನ್ ಪೂಜೆ ಮಾಡಿದ್ದೆ ಅದು? ಯಾರಿಗೆ ಕೈ ಮುಗಿಯ, ಯಾರಿಗೆ ಕೈ ಮುಗಿಯ? ಏನ್ ಮಾಡ್ತಾ ಎಲ್ಲ ಮಾಡ್ಲಿ. ಅಲ್ಲ ನನಗೆ ತಡ್ಕೊಳಕ್ ಆಗಿಲ್ಲವ. ಅಲ್ಲ ನೀವು ತಡ್ಕೊಳ್ಳಿ, ನೋಡಿದ್ರ ಸ್ವಲ್ಪ ತಡ್ಕೊ. ಏನ್ ತಪ್ಪು ಕೆಲಸ ಮಾಡ್ತಾ ಇದ್ದ ನಾವು. ಈಗ ಏನ್ ಮಾಡ್ತಾ ಅಂದ್ರೆ ನಾ ಮಾಡಿಸ್ತೇ ತಡಿ. ಚಂದ ಪೂಜೆ ಮಾಡಿದ್ದೇನೆ. ಎಲ್ಲಿ ಇಂಥದ್ದು ಪೂಜೆ ಮಾಡುದು? ಇದ್ದಂಥ ಮಂತ್ರಗಳನ್ನು ಎಲ್ಲ ಬೋಯಿಸಿ ಎಲ್ಲ ದೇವರದಲ್ಲಿ ಹಾಕೊಂಡು ಪೂಜೆ ಮಾಡಿದ್ದೇನೆ. ಏ ಪೂಜಾರಿ ಗುಟ್ಟಲೊಂದು ಗಂಡು ಮಗ, ಏ ಪೂಜಾರಿ ಗುಟ್ಟಲೊಂದು ಗಂಡು ಮಗ. ಏ ಪಾರವ್ಗೆ ಹುಟ್ಟಲೊಂದು ಮಂಗ್ಯಾನ ಮರೆ, ಪಾರವ್ಗೆ ಹುಟ್ಟಲೊಂದು ಮಂಗ್ಯಾನ ಮರೆ. ಏ ಗಂಗಾಗೆ ಹುಟ್ಟಲೊಂದು ಕ್ಯಾತ್ಯಾನ ಮರೆ, ಗಂಗಾಗೆ ಹುಟ್ಟಲೊಂದು ಕ್ಯಾತ್ಯಾನ ಮರೆ.
ಮತ್ತು ನಿನ್ನ ಸನ್ನಿಧಾನದಲ್ಲಿ ಇದ್ದಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದಾನೆ. ಅದೇ ಪ್ರಕಾರದಲ್ಲಿ ದೇವರೇ ಪರಮಾತ್ಮ ಈ ಬ್ರಾಹ್ಮಣಿಗೆ ಒಂದು ಚೆನ್ನಾದ ಗಂಡು ಮಗು ಬಿಳೀದು ಹುಟ್ಟಿ ದೇವರೇ ಪರಮಾತ್ಮ. ಅದೇ ಪ್ರಕಾರ ಈ ಪಾರವಿಗೆ ಒಂದು ಮಂಗ್ಯಾನ ಮರಿ ಹುಟ್ಟಲಿ ದೇವರೇ ಪರಮಾತ್ಮ. ಅದೇ ಪ್ರಕಾರ ಈಗ ಹಂಗಾಗಿ ಒಂದು ಕೆದನ ಮರಿ ಹುಟ್ಟಲಿ ದೇವರ ಪರಮಾತ್ಮ ಒಳ್ಳೇದು ಮಾಡು. ಯಾವ ರೀತಿ ಪೂಜೆ ಮಾಡ್ದೇವು ಪೂಜಾರಿ, ಯಾವ ರೀತಿ ಪೂಜೆ ಮಾಡ್ದೇವು ಪೂಜಾರಿ. ಪೂಜಾ ಸ್ಥಾನ ತೆಗಿಸ್ತೇನು ಪೂಜಾರಿ, ಪೂಜಾ ಸ್ಥಾನ ತೆಗಿಸ್ತೇನು ಪೂಜಾರಿ. ಏಷನ್ನು ಪಟ ಕರಿಸ್ತೇನು ಪೂಜಾರಿ, ಏಷನ್ನು ಪಟ ಕರಿಸ್ತೇನು ಪೂಜಾರಿ. ಎಂತದ್ದು ಗಂಗಾ ನಿನಗೆ ಗಂಡ ಮಗ, ಹೌದೇ? ನನಗೆ ಎಂತದ್ದು ಅದೇ ನಾನು ಅವಳಿಗೆ ಕ್ಯಾಟನ್ ಮರಿ, ಚಂದ ಹೇಳಿಕೆ ಮಾಡಿ. ಪಾರವಗೆ ಮಂಗನ ಮರಿ. ಅಯ್ಯೋ ಮಂಗನ ಮರಿ ಕೈಗೆ ಬಂದು ಹೊಟ್ಟು ಸಾಯ್ಬೇಡ. ಕುರ್ಚಿ ತಲೆ ಮೇಲೆ ಹೊಡಿವೆ ನೀವು. ಕುರ್ಚಿ ಅಲ್ಲ, ಕೈ ಆಡಿಸಬೇಡ ಅಂತ ಹೇಳಿದ್ರೆ ಸಾಯ್ತಾ. ಕೈ ಆಡಿಸಿ ಏನಂದೆ? ಗಂಗಾಗೆ ಪಾರವಗೆ ಎಂತದು ಅಧಿಕಾರ ಕೊಟ್ಟೆ? ಅಧಿಕಾರ ಅಲ್ಲ, ಒಂದು ಬಿಡಿ ಇವತ್ತಿನ ಹೊಟ್ಟೆ ಹಾಕಿದೆ ಅಂತ ಹೇಳಿದ್ರೆ ತಲೆ ಬೊಂಡ ಹೊಡಿವೆ. ತಲೆ ಬೊಂಡ ಎಂತದ್ದು? ಹಾಗೆ ಬಂದು ಬಿದ್ದ ಸಾಯ್ಗೋದೆ ಗಾಡಿ ಬರಲ್ಲ. ನಿನ್ನ ಕಾಲದಲ್ಲೇ ನಾನು ಬಿದ್ದು ಹೋಗಿ ಸತ್ತಿದ್ದೆ. ಸಾಯ್ಬೇಕಾಗಿತ್ತು ನೀನು. ಸಾಯಿಬರಲ್ಲ. ಎಂತಂದೆ? ಈಗ ಪೂಜಾರಿ ಯಾವ ಲೆಕ್ಕದಲ್ಲಿ ಮಾಡಿದೆ? ಚಂದ ಮಾಡಿದೆ. ಎಂತದ್ದು? ಗಂಗಾಗೆ ಕ್ಯಾಟನ್ ಮರಿ ಹುಟ್ಟಬೇಕು, ನಿನಗೆ ಮಂಗನ ಮರಿ ಹುಟ್ಟಬೇಕು. ನಿನಗೆ ಗಂಡು ಮಗ, ನನಗೆ ಮಂಗನ ಮರಿ. ಇವತ್ತಿನಿಂದ ನಿನ್ನ ಪೂಜಾರಿತನ ಬಿಡಿಸದೆ ಇದ್ರೆ ಏನ್ ಮಾಡ್ತೆ? ನನ್ನ ಹೆಸರು ಪಾರಾಬಲೆ. ನಾನು 4 ಮಂತ್ರ ಹೇಳಿದ್ರೆ ನೀನು ಸುಟ್ಟು ಬಿಟ್ಟೆನು. ನನ್ನ ಮಂತ್ರ ಗೊತ್ತು? ಎಂತದ್ದು? ಒಂದು ಮಂತ್ರದ ಶಬ್ದ ತೆಗಿ ಬಾಯಿಂದ ನೋಡುವ. ನಿನ್ನ ಮಂತ್ರದ ಶಬ್ದ ಈ ಬಾಯಿಂದ ಹಾಕಿದ ಈ ಕೋಲು ಕೆಳಗಿಂದ ಬರ್ಬೇಕು. ಪಾಪಿ ಮಗನೇ, ಇವತ್ತಿನಿಂದ ನೀನು ಪೂಜಾರಿತನ ಬಿಡಿಸ್ತೇನೆ ನೋಡು. ಶಾನುಭವರು ಮುಗಿದ ತಾಯಿ ಪಟೇಲ್ ಬನ್ನಿ ಬನ್ನಿ. ಶಾನುಭವರೇ ಬಿದ್ದೆ ಹೇಳುವೆ ತಾಯಿ ನಾನ, ಅಲ್ಲಿ ಬಿದ್ದೆ ಹೇಳುವೆ ತಾಯಿ ನಾನ. ಒಂದು ಫಲವ ತಂದಿದೆ ತಾಯಿ ನೀನ, ಒಂದು ಫಲವ ತಂದಿದೆ ತಾಯಿ ನೀನ. 5 ಫಲವ ಕೊಟ್ಟೇನೆ ತಾಯಿ ನಾನ, 5 ಫಲವ ಕೊಟ್ಟೇನೆ ತಾಯಿ ನಾನ. 5 ಹಣ್ಣ ತಂದಿದೆ ತಾಯಿ ನೀನ, 5 ಹಣ್ಣ ತಂದಿದೆ ತಾಯಿ ನೀನ. 10 ಹಣವ ಕೊಟ್ಟಿನೆ ತಾಯಿ ನಾನ, 10 ಹಣ್ಣವ ಕೊಟ್ಟಿನೆ ತಾಯಿ ನಾನ. ಶಾನುಭವರೇ ಹತ್ತು ಪಟೇಲ್ ರೇ. ಆ ಕಡೆ ಕೊಡ್ತೆ ಚಾಲೂನ್ ಕೊಟ್ರೆ ಕಡೆ. ಎಂತದ್ದು ನಾಲ್ಕಣಿ? ನೀನು ನಾಲ್ಕಣಿನೂ ಬೇಡ, ಈ ಊರ್ನಲ್ಲೇ ನೀರು ಕುಡ್ದು. ಹಂಗ ಪಾಪಿ ಮಗನೇ, ಬಂದವರಿಗೆಲ್ಲ ಏನೇನ್ ಹೇಳುದು ಮಾಡಿದೆ ನೀನು? ಎಂತದೆ? ಎಂತೆಂತ ಬಾಯಿಗೆ ಬಂದ ಕೂಡಲೇ ಬಟ್ಟನ ಬಾಯಿಂದ ಬರ್ಬೇಕಾದ ಶಬ್ದ ಯಾವ್ದು? ಎಷ್ಟು ಚಂದ ಶಬ್ದ. ನಿನ್ನ ಬಾಯಿಂದ ಬರೋ ಶಬ್ದ ಯಾವ್ದು? ಯಾವ ಮಂತ್ರನ ನೀನು ಉಚ್ಚಾರ ಮಾಡೋದು? ಚಂದ ಮಂತ್ರ. ಇವತ್ತಿನಿಂದ ನಿನಗೆ ಶಾನುಭವ ಈ ಪೂಜಾರಿ ಸ್ಥಾನ ಬಿಡಿಸ್ತೇನೆ. ನೀವು 4 ಕಡೆ ಕೊಡ್ತೆ. ಹೋಗ್ರೆ 4 ಕಡೆ ಕೊಡ್ತೆ. ಪಟೇಲ್ರು 4 ಕಡೆ ಕೊಡ್ತೆ. ಬನ್ನಿ ಬನ್ನಿ ಬನ್ನಿ. 4 ಕಡೆ ಕೊಡ್ತೆ. ಶಾಲ್ಬಂಡ್ ಬುದ್ಧಿ ಕರಿಬೇಡ. ನೀವು 1 ಫಲ ತಂದಿದ್ದಿ, ನಾನು 5 ಫಲ ಕೊಡ್ತೀನಿ. ಇದು ಆಗುದಿಲ್ಲ. 10 ಫಲ ತನಕ ತಕೊಂಡು
ಹತ್ತಿಲ್ಲ ಇಲ್ಲಿ. ಇಲ್ಲ ಯಾರ್ದಾರ ಮನೆ ಹತ್ರ ಸದ್ಯ 5 ಕೊಡ್ತೇನೆ. ನೀನು 5 ಬಾಳೆಹಣ್ಣು ತಂದಿದ್ದಿ, 10 ಬಾಳೆಹಣ್ಣು ಬೇಡ 25 ಬಾಳೆಹಣ್ಣು ತಗೊಂಡು ಬಾ. 10 ತಗೊಳ್ಳೆ. ಆಗುದಿಲ್ಲ, ಹಂಗೆ ಮಾಡಬೇಡಿ. ಮತ್ತೆ ಶಾನುಬೋಲಿ ಕೊಟ್ಟರೆ ಮಾತ್ರ ಕಡಿಮೆ. ಅವ್ರಿಗೆ ಕರೀತಾನೆ, ನೀನು ಮನೆ ಬಿಡಿಸ್ತಾರೆ. ಹೆಂಡ್ರು ಮಕ್ಕಳು ಎಂಥದ್ದು? ಏನಿಲ್ಲ, ನಿನ್ಗೆ ಯಾರಿವರು? ಹೆಂಡ್ರು ಮಕ್ಕಳಿದ್ದು. ಪಾಪಿ ಗೆಟ್ಟವನೇ, ಹೆಂಡತಿ ಮಕ್ಕಳು ಇದ್ದವ್ರು ಎಲ್ಲವರು ಇಂಥ ಕೆಲಸ ಮಾಡಿ ಏನು ಪಾಪ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಅವರಿಗೆಲ್ಲ ಚೇಷ್ಟೆ ಅವ್ರು ಆಟಲ್ಲ ಬಂದ ನಾ ಏನು ಮಾಡಲಿಲ್ಲ. ಮತ್ತೆ ಈ ಹೆಂಡತಿ ಮಕ್ಕಳಿದ್ದಾರೆ, ನಾ ಎಂತ ಹೇಳೋದಕ್ಕೆ ನೋಡಿದ್ದಷ್ಟೇ. ಇವತ್ತಿನಿಂದ ಏನಾದ್ರು ಇಂಥ ಹೆಣ್ಣು ಮಕ್ಕಳ ಮೇಲೆ ಏನಾದ್ರು ಮಾಡಿದೆ ಅಂತ ಹೇಳಿದ್ರೆ ಕೈಗೆ ಇಲ್ಲಿ ಕಚ್ಚಿತ ಅಲ್ಲಿ ಇಲ್ಲಿ ಕಚ್ಚಿದಲ್ಲ, ನೀ ಕಚ್ಚಿಕೊಂಡೆ ಹಿಂಗದ ಅವ್ರು ಬೇರೆ ಕಚ್ಚಿ ಹೋದ್ರೆ ನನ್ನ ಕೈ ನಿನ್ನ ಬಾಯಿ ಒಳಗಿತ್ತು. ಯಾವಾಗ ಇದು ಯಾವಾಗೂ ಆಗೋಗಿ ಸತ್ತೋಗಿ. ಈಗ ತಂದೆ ಎಷ್ಟು 5 ಫಲ ತಂದೆ ಇಲ್ಲ, ಮತ್ತೆ 10 ಬಾಳೆಹಣ್ಣು ತಂದೆ ಇಲ್ಲ. ಯಾರ್ಯಾರು ತಂದಿದ್ದಿತ್ತು ಅದೇ ನಿಂಗೆ ಹುಡುಕು. ಸರಿಯಾಗಿ ದೇವ್ರ ಪೂಜೆ ಸರಿ. देवार तोळिता ब्राह्मण, देवार तोळिता ब्राह्मण, तोळिता ब्राह्मण, देवार तोळिता ब्राह्मण. गंधा चुता ब्राह्मण, गंधा चुता ब्राह्मण, गंधा चुता ब्राह्मण, गंधा चुता ब्राह्मण. ಹೌದು, ಇನ್ನೂವರೆಗೆ ಯಾವ ಬಟ್ಟೆಗಿದ್ದೆ ಅವ್ರು ಬಂದದ್ದು ನೋಡಿಲ್ಲ. ಗುನುಗುರಾದ್ರೂ ಬರ್ತೈತಿ. ಹೌದು, ಗೊತ್ತಾಯ್ತು ಗೊತ್ತಾಯ್ತು. ಇದೇ ಬಟ್ಟೆ ನನ್ನಟ್ಟಿಗೆ ನಿನ್ನಟ್ಟಿಗೆ ಗೊತ್ತಿರಲಿ. ಸರಿ ಸರಿ ಆಯ್ತು. ಅವ್ರ ಬಗ್ಗೆ ಹಿಂಗೆ ಹೇಳ್ಕೊಡ್ಬೇಕಲ್ಲ, ಮಾಡ್ಕೊಡ್ತೀನಿ. ಆಯ್ತಾಯ್ತು. ಹೌದು ದೇವ್ರೆ ಪರಮಾತ್ಮ. ದೇವ್ರು ಹೋಯ್ತಾ? ಅಲ್ಲ, ದೇವ್ರು ಬಂದು ಹೇಳ್ತು, ಹೀಗೀಗ ಹೀಗೀಗ ಹೇಳಿಕೆ ಮಾಡಿಕೊಡು, ಹೀಗೀಗ ಹೇಳಿ. ದೇವ್ರು ಮಾತಾಡ್ತಾ ಇದ್ದಾನೆ. ನನ್ನೊಬ್ಬನ ಹತ್ರ ಮಾತಾಡೋದು, ನಿಮಗೆಲ್ಲ ಕೇಳೋದಲ್ಲ, ವಿಚಾರ ಕೊಡುವಂಥ ದೇವರಲ್ಲ ಅದು. ಬರೀ ಮಾತಾಡೋದು ಅಷ್ಟೇ. ಹೌದು ದೇವರೇ ಪರಮಾತ್ಮ. ಏ ಗಂಗಾಗೆ ಹುಟ್ಟಲೊಂದು ಗಂಡು ಮಗ, ಏ ಗಂಗಾಗೆ ಹುಟ್ಟಲೊಂದು ಗಂಡು ಮಗ. ಏ ಪೂಜಾರಿ ಹುಟ್ಟಲೊಂದು ಮಂಗ್ಯಾನ್ ಮರಿ, ಪೂಜಾರಿ ಹುಟ್ಟಲೊಂದು ಮಂಗ್ಯಾನ್ ಮರಿ. ಏ ಪಾರವ್ಗೆ ಹುಟ್ಟಲೊಂದು ಕ್ಯಾಚಾನ್ ಮರಿ, ಪಾರವ್ಗೆ ಹುಟ್ಟಲೊಂದು ಕ್ಯಾಚಾನ್ ಮರಿ. ಹೌದು ದೇವರೇ ಪರಮಾತ್ಮ. ಇವತ್ತು ನನ್ನ ಸನ್ನಿಧಾನದಲ್ಲಿ ಒಳ್ಳೆ ರೀತಿಯಿಂದ ಪೂಜೆ ಮಾಡಿದ್ದೇವೆ. ಅದೇ ಪ್ರಕಾರದಲ್ಲಿ ಗಂಗಾನ ಮನೆಯವರು ಈರಣ್ಣನಂತನೇ ಗಂಡ ಸಿಕ್ಕಿದ್ರಲ್ಲಿ, ಈರಣ್ಣನೇ ಗಂಡನಾಗಿ ಈರಣ್ಣನಂತ ಅಲ್ಲ, ಈರಣ್ಣನೇ. ಈರಣ್ಣನೇ ಗಂಡ ಸಿಕ್ಕಿದ್ರೆ ನಿನ್ನಲ್ಲಿ ಒಂದು ಎಡೆ ಹೇಳ್ಕೊಂಡಿದ್ದರಂತೆ. ಈರಣ್ಣನೇ ಗಂಡ ಸಿಕ್ಕಿದ, ದೇವರೇ ಮದುವೆಯೂ ಆಯಿತು. ಅದೇ ಪ್ರಕಾರ ಮದುವೆ ಆದ ಪ್ರಕಾರದಲ್ಲಿ, ಮದುವೆ ಆದ ಹೊಸತನದಲ್ಲಿ ಅವ್ರದ್ದು ಅಲ್ಲೋ ಇಲ್ಲೋ ಇಲ್ಲೋ ತಿರುಗಾಟದಲ್ಲಿ ನಿನ್ನ ನೆನಪು ಹಾರೋಯ್ತು ಅಲ್ವಾ? ನಿನ್ನ ನೆನಪು ಹಾರು ಹೋದ್ರೆ ಅವಳಿಗೆ ನೀನು ಬಿಟ್ಟ್ಯೋ,
ಅವಳಿಗೆ ನೀನು ಜಡ್ಡು ಕೊಟ್ಟೆ. ಜಡ್ಡು ಕೊಡಬೇಡ, ನಿನ್ನ ನೆನಪಾಯ್ತು. ಅದೇ ಪ್ರಕಾರ ಜಡ್ಡು ಕೊಟ್ಟ ಮೇಲೆ ನಿನ್ನ ನೆನಪಾದ ಮೇಲೆ ನಿನಗೆ ಇವತ್ತು ಹರಕೆ ತಂದು ಒಪ್ಪಿಸಿದ್ದಾರೆ. ಮತ್ತೆ ಇನ್ನೇ ಮದುವೆಯಾಗ 6 ವರ್ಷ ಆದವು. ಅಯ್ಯೋ ದೇವರೇ, ಇನ್ನೂವರೆಗೆ ಸಂತಾನ ಆಗಲಿಲ್ಲ. ಅದಾಗಬೇಕು, ಸಂತಾನ ಆಗಬೇಕು, ಅವ್ರ ಮಂತಾನ ತುಂಬಬೇಕು. ಹಾ ಹೌದು ದೇವರೇ ಪರಮಾತ್ಮ. ಮದುವೆಯಾದ 6 ವರ್ಷ ನಿನ್ನ ನೆನಪಾಗ್ಲಿಲ್ಲ. ಮದುವೆ ವರ್ಷ 6 ವರ್ಷ ಆಯ್ತಂತೆ. ಆದರೆ ಇನ್ನೂವರೆಗೆ ಸಂತಾನ ಆಗಲಿಲ್ಲ. ಅವಳಲ್ಲಿ ಸಂತಾನ ಆಗಬೇಕು, ಮನೆಯಲ್ಲಿ ಉತ್ಪತ್ತಿಯಾಗಿ ಎಲ್ಲ ಸುಖ ಸಂಸಾರದಲ್ಲಿ ಒಳ್ಳೆಯ ಒಂದು ರೀತಿಯಿಂದ ನಡೆಸಿಕೊಡ್ಬೇಕಂತ ಮುಂದಿಗೆ ಇವಳಿಗೆ ಒಂದು ಒಳ್ಳೆ ಗಂಡು ಮಗ ಹುಟ್ಲಿ ಅಂತ ಹೇಳಿಕೆ. ಈ ವಾರ ಒಂದು ಕೆತ್ತನ ಮನೆ, ನಾವೊಂದು ಮಂಗನ ಮನೆ ಆದ್ರೆ ಸಾಕು. ತಾಕ ಮಗಳೇ, ತಾಕ ಅದು ಹುಟ್ಟು ಗುಣ ಸುಟ್ಟರು ಹೋಗುದೆ. ತಾಟ್ ಕೆಳಗಡೆ ಬಿಟ್ಟು ಕೆಳಗಡೆ ಅದಕ್ಕೆ ಹೇಳಿದೆ. ಈಗ ನಾವು ಬರ್ತೇವೆ. ಏ ಕಳ್ಳ ಪುಂಡರ್ ಹಾವಳಿ ಆಯ್ತು ದಾರಿ ಮ್ಯಾಗ, ಏ ಕಳ್ಳ ಪುಂಡರ್ ಹಾವಳಿ ಆಯ್ತು ದಾರಿ ಮ್ಯಾಗ. ಏ ಇವತ್ತ ಮಾಡಿ ತಾಯಿ ನಮ್ಮನೆಯಾಗ, ಇವತ್ತ ಮಾಡಿ ತಾಯಿ ನಮ್ಮನೆಯಾಗ. ದಾರಿ ಮೇಲೆ ಕತ್ಲಾಗೈತಿ. ಹೌದು, ಸಂಜೆ ಆಗ್ತಾ ಬಂತು. ಹೌದು, ಆದಷ್ಟು ಬೇಗ ಹೋಗ್ತೇವೆ, ನಾವು ಹೋಗ್ತೇವೆ. ಕಳ್ಳರು ಪುಂಡ್ರೆ ಇದ್ದಾರೆ ದಾರಿ ಮೇಲೆ. ಕಳ್ಳರು ಪುಂಡ್ರೆ ಹೌದಾ? ನೀನೇನು ನಮ್ಮನೆಯಾಗ ವ್ಯವಸ್ಥೆ ಮಾಡಿ ನಾಳೆ ಮುಂಜಾನೆ ಹೋಗ್ಬೋದು. ಅಲ್ಲ, ಈಗೇನು ತೊಂದರೆ ಇಲ್ಲ. ಕಳ್ಳರ ಪುಂಡ್ರ ಹಾವಳಿ ಇದ್ರೆ ನನಗ್ ವಯಸ್ಸಾಗದೆ ಬಿಟ್ರೆ ನನ್ನ ದಂಟಿಗಿನ್ನೂ ವಯಸ್ಸಾಗಲಿಲ್ಲ. ಈಗ ನೋಡಿದೆಯಲ್ಲ, ನನ್ನದು ಈಗ ಒಂದು ಬಿದ್ರಿ ಅವಾಗ ಇದ್ದೆ. ಹೌದು, ಈ ದಂಟಿನ ಅವಾಗ ಎಟ್ಟು ಬರ್ತದೆ ಅಂತ. ಹೌದಾ? ಇನ್ನು ಮುಂದೆ ಏನಾದ್ರು ಕೈ ಕೊಟ್ಟೆ ಅಂದ್ರೆ ಕೈಯೇ ಮುರಿತಿತ್ತದು. ಓದಲಿಕ್ಕೆ ಕೊಡಿಸ್ತೇನೆ ಜಮಖಾನ, ಓದಲಿಕ್ಕೆ ಕೊಡಿಸ್ತೇನೆ ಜಮಖಾನ. ಹಾಸಲಿಕ್ಕೆ ಕೊಡಿಸ್ತೇನೆ ಸಕಲಾತಿ, ಹಾಸಲಿಕ್ಕೆ ಕೊಡಿಸ್ತೇನೆ ಸಕಲಾತಿ. ಈಗ ನಾವು ಇಲ್ಲಿ ಉಳಿಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳು? ದೊಡ್ಡ ಸಾಹುಕಾರನ ಮನೆಯವಳು, ಒಳ್ಳೊಳ್ಳೆ ಹಾಸಿಗೆ ಮೇಲೆ ಮಲಗಿದವಳು, ಓದಿಲಿಕ್ಕೆ ಹಾಸಿಗೆ ಎಲ್ಲ ಬೇಕಾಗ್ತದೆ. ಆದ್ರಿಂದ ನಾವು ಮತ್ತೆ ಇಲ್ಲ ರಾತ್ರಿ ಹೋಗ್ತೀವಿ. ಅದಕ್ಕೆ ಕಡಿಮೆ ಮಾಡೋದಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ಬಟ್ಟರ್ ಇಟ್ಕೊಂಡ್ರೆ ಯಾವ್ದು ಅಲ್ಲ. ಈಗ ಅಲ್ಲ, ಈಗ ಭಟ್ರು ಅವ್ರ ಮನೇಲಿ ಇಟ್ಕೊಂಡ್ರು. ಸಂಜೆ ಆಯ್ತು ಅಂತ ಹೇಳಿದ್ರು. ಅವ್ರು ಒಂದೊಂದ್ಸಾರಿ ಅಡಿಸ್ತಾರೆ, ಒಂದೊಂದ್ಸಾರಿ ಹೇಳಿಸ್ತಾರೆ. ಹಿಂಗಾಗ್ತದೆ. ಅದಕ್ಕಾಗಿ ನಾವು ಸುಧಾರಣೆಗೆ ಮಾಡ್ಕೊಂಡು ಹೋದ್ರೆ ಆಯ್ತು. ಸುಧಾರಣೆಗೆ ಅಲ್ಲ, ಸುಧಾರಣೆ. ಹೌದು, ಅದು ಮಾಡ್ಕೊಂಡ್ರೆ ಆಯ್ತು ಮಗಳೇ. ಈಗ ಅವ್ರು ಹೇಳ್ದಟ್ಟು ನಮ್ಗೆ ಅರ್ಥ ಆಗುದಿಲ್ಲ, ನಾವು ಹೇಳ್ದ ಅವ್ರಿಗೆ ಅರ್ಥ ಆಗುದಿಲ್ಲ. ಇನ್ನು ಇವ್ರು ಉಪಯೋಗ ಬರುವುದಿಲ್ಲ ಅಲ್ವೇ? ನೋಡಪ್ಪ, ನಮಗೆ ಏನ್ ಹೇಳಿದ್ದಾರೆ ಈಗ ಇವ್ರ ಮನೆಯ ಯಜಮಾನರು ಈರಣ್ಣ ಎಷ್ಟೇ ಹೊತ್ತಾದ್ರೂ ಆ ಮನೆಗೆ ಬಂದು ಮುಟ್ಟಬೇಕು. ಆದ್ರೆ ಸೂರ್ಯ ಮುಳುಗೋದ್ರೊಳಗೆ ಬನ್ನಿ ಅಂತ ಹೇಳಿದ್ದಾರೆ. ನಾವು ತಡ ಮಾಡುದಿಲ್ಲ. ನಿಮ್ಮ ಮನೇಲೇ ಉಳಿಬೇಕು ಅನ್ನಂಗಿದ್ರೆ ಇವ್ರ ಗಂಡ ಬಂದವಾಗ ಇವ್ರ ಗಂಡಗೆ ಇಟ್ಕೊಂಡೀನಾಗ ಗಂಡಗೆ ಇಟ್ಕೊಳ್ತೇವೆ. ಅಲ್ಲ, ನೀ ಮತ್ತೆ ಎಲ್ಲಾರು ಹೋಗುದಾದ್ರೆ ನೀ ತರ ಕಳಿಸ್ಬೇಡ, ನೀನೇ ಹೋಗ ಚಂದ. ಅಲ್ಲ, ಜನ ಇವಳೇ ಹೋಗ್ಲಿಲ್ಲ. ಅಲ್ಲ, ಈಗ ನೀನು ನಾನೇ ಸುಧಾರಣೆ ಮಾಡಿ ಹೇಳಿದೆ. ಹೌದು, ನೀ ಸುಧಾರಣೆಗೆ ಅಡ್ಡಿಲ್ಲ, ನಾವು ಬರ್ತೇವೆ. ಬರ್ರಿ ಮತ್ತೊಂದು ಸಲ ಬರ್ತೇವೆ. ಹೋಗುದು. ಮಗಳೇ, ಅವ್ರಿಗೆ ಏನಾದ್ರು ಒಂದು ದಕ್ಷಿಣೆ, ನಾ ಕೊಟ್ಟ ದಕ್ಷಿಣೆ ಅವ್ರ ಕಡೆ ತಗೊಳಕ್ ಆಗೋಂಗಿಲ್ಲ. ದಕ್ಷಿಣೆ ಅಂದ್ರೆ ಅದು ಕೊಡು. ಏನಾದ್ರು ಒಂದು ಕಾಯಿ ಕಡಿ ಕೊಡು. ಇದ್ರೊಳಗೆ ಐತೆ, ಚಿಲ್ಲರೆ ಎಲ್ಲ ಐತೆ. ಇದೇನು ಮಂಗ ತಿನ್ನ ಆವಾಗ ಹಾಗೆ ಮಾಡಿದಲ್ಲ ನಿನ್ನ.
ಹಾಗೆ ಮಾಡಿಲ್ವಾ? ಮೊದಲೇ ನಮ್ಮ ಪದ್ಧತಿ ಪ್ರಕಾರ ಇಲ್ಲ, ಮೊದಲಿನ ಸಲ ಪೂಜೆ ಮಾಡುವಾಗ ಹಾಗೆ ಮಾಡಿದ್ದಲ್ಲ. ನಮ್ಮ ಪದ್ಧತಿ ನಮ್ಮ ಬ್ರಾಹ್ಮಣರ ಪ್ರಕಾರ ಇಲ್ಲಿ ಪೂಜೆ ಆದದ್ದು ಪ್ರಕಾರ ನಿನ್ನನ್ನು ಹೇಳಿಕೆ ಮಟ್ಟದ ಕೊಡು ಪ್ರಸಾದ ಕಡಿಯನ್ನು ನಾವು ತಗೊಳ್ಳುವಂಥದ್ದಿಲ್ಲ. ಇದನ್ನು ನೀನೇ ತಗೊಂಡು ಹೋಗು ಮಗಳೇ, ಹಾಗಾದ್ರೆ ಆರಾಮಾಗಿ ಹೋಗುವ. ದಕ್ಷಿಣ ಬಂಡವಾಳ ಕೊಡು. ಹಾಗಿದ್ರೆ ಒಂದು ಕೆಲಸ ಮಾಡು, ಪಂಚಾಯತಿಯವರು ನಿಮ್ಗೆ ಪಗಾರ ಕೊಡ್ತಾರಲ್ಲ, ನಿಮ್ಮಂತರ ಕೊಟ್ರೆ ಶಾಂಭಾಗ್ ಪಟೇಲ್ರು. ಅಯ್ಯೋ, ಪಂಚಾಯತ್ ಕೊಟ್ರೆ ನಾ ಈ 10 ವರ್ಷದ ಮನೆ ಕಟ್ಟಬೇಕು. ಅವಾಗ ತಗೋ. ಅಲ್ಲಿ ನಾ ಕಣ್ಣಿನ ಬಟ್ಟೆ ಹಾಕೊಂಡೆ ಅವಾಗ ಇಷ್ಟಿಷ್ಟ ಆಗ್ಬಿಡ್ತದಲ್ಲ. ಪಂಚಾಯತ್ ನೇಮಿಸುದು ಇಲ್ಲ, ಕೊಟ್ಟದ್ದು ಇಲ್ಲ, ಮತ್ತೆ ತಗೊಳ್ಳೋ ಪರಿಸ್ಥಿತಿನೂ ಇಲ್ಲ. ತಾಯಿಯವ ಅವರಿಗೆ ಸಮ ಪಗಾರ ಇಲ್ಲ. ನಾನೆಲ್ಲ ತಗೊಳ್ಳೋದು ಏನು ಯಾರ್ಯಾರು ಇನ್ ಮುಂದೆ ಎಲ್ಲ ಸುಧಾರಣೆ ಮಾಡು. ಹೌದೌದು, ಸುಧಾರಣೆ ಮಾಡಿ ಎಲ್ಲ ರೇಟ್ ಮಾಡಿ ಹೆಚ್ಚು ಕೂತಿದ್ದಾರೆ. ಹೌದು, ನಾವು ಆವಾಗ ಬರುವ. ಹಾಲು ಒಂದು ಕೆಲಸ ಮಾಡು, ಹಾಲು ಎಲ್ಲ ಪೂಜಾರಿತನ ಕೆಲಸ ಬಿಡು, ಅಧಿಕಾರ ಸ್ಥಾನಕ್ಕೆ ನೀನೇ ಹೋಗು. ಎಲ್ಲರ ಕಡೆ ತಂಗೊಂದು ಹಾಕ್ರಿ ಹೇಳ್ತಾ ಹೋಗು. ನಡೆಯ ತಾಯವ್ವ ಮುದಾದೆ, ನಡೆಯ ತಾಯವ್ವ ಮುದಾದೆ.